ಈಗ 10 12 13 14 ಕೆಜಿ ತನ ಬರ್ತದೆ. 14 ಕೆಜಿ ಅಂದ್ರೆ 1500 1400 ದುಡಿಮೆ ಆತಲ್ರಿ. 45,000 ಯಾವ ಇಂಜಿನಿಯರ್ ದುಡಿಯಲ್ಲ. ಇವತ್ತು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ನಾಗೇಶನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬರೀ ಮೆಕ್ಕೆಜೋಳ, ಸಜ್ಜಿ, ಭತ್ತ, ಕಬ್ಬು ಈ ತರ ಬೆಳೆಗಳು ಮಾತ್ರ ಬೆಳೆಯೋದು ನೋಡಿದ್ದೀವಿ. ಆದ್ರೆ ಸುಗಂಧರಾಜ್ ಹೂವನ್ನ ಬೆಳೆದಿದ್ದಾರೆ ನಮ್ಮ ರೈತರು. ಈ ತರ ಬೆಳೆನ ಬೆಳೆಯೋದು ತುಂಬಾ ಕಡಿಮೆ. ಆ ತರ ಬೆಳೆನ ಬೆಳೆದಿದ್ದಾರೆ ರೈತರು ನಮ್ಮ ಜೊತೆ ಇದ್ದಾರೆ ಇವತ್ತು. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನಿಮ್ ಪರಿಚಯ ಮಾಡ್ಕೊಡ್ರಿ. ನಮ್ಮ ಹೆಸರು ಮಾರಿತಪ್ಪ ರೀ, ನಮ್ಮ ನಾಗೇಶನಹಳ್ಳಿ. ನೀವು ಏನ್ ಓದಿದ್ರಿ ಮಾರಿತಪ್ಪ? 8ನೇ ಕ್ಲಾಸ್ ಓದಿದ್ರಿ. 8ನೇ ಕ್ಲಾಸ್ ಓದಿದ್ರಿ. ಈ ಬೆಳೆ ಮಾಡ್ಬೇಕಂತ ಹೆಂಗ ಇಂಟ್ರೆಸ್ಟ್ ಬಂತು ನಿಮ್ಗೆ? ಹಂಗಾರೆ ಇದು ಹಚ್ಚಿದ್ವಿ ಫಸ್ಟ್. ಜೋರ ಮತ್ತೆ ಏನ್ ಹಾಕಿದ್ರಿ? ಚೆಂಡು ಹೂವ, ಸೇವಂತಿಗೆ ಹಾಕಿದ್ವಿ. ಅದ್ರಲ್ಲಿದ್ದ ಮತ್ತೆ ಇದನ್ನ ಗಡ್ಡಿ ತಗೊಂಬಂದ್ ಹಚ್ಚಿದ್ವಿ. ಅದು ಬೇಸ್ ಬಂತ. ಇದರ್ಲಿದ್ದ ಹಂಗ ಇದನ್ನ ಮಾಡ್ಕೊಂತ ಹೊಂಟಿವ್ರಿ. ಈಗ ಬೇರೆ ಬೆಳೆ ಅಂದ್ರೆ ಮೆಕ್ಕೆಜೋಳ, ಕಡ್ಲಿ ಅದ ಬೆಳೆಯೋದಕ್ಕೂ ಇದನ್ನ ಹಾಕಿರೋದಕ್ಕೂ ಏನು ವ್ಯತ್ಯಾಸ ಆಗುತ್ತಾ? ಅಂದ್ರೆ ಅದು ಹಾರ್ಡ್ ಅನ್ಸುತ್ತಾ, ಹೆವಿ ಆಗುತ್ತೆ ನಿಮ್ ಕೆಲಸ? ಇದು ವಜ್ಜೆ ಆಗುತ್ತೆ ಕೆಲಸ? ಅದ ಹೆವಿ ಆಕತಿ, ಇದು ಅಳವಾರ. ಅಂದ್ರೆ ಈಸಿ ಕೆಲಸ. ಅಂದ್ರೆ ಇದು ಫಸ್ಟ್ ಸ್ವಲ್ಪ ಸ್ಟಾರ್ಟಿಂಗ್ ಇಂದ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ತೀರಾ? ಅಂದ್ರೆ ಇದು ಗಡ್ಡೆ ತಗೊಂಬಂದ ಸಸಿ ಬರುತ್ತಾ, ಏನ ಬೀಜ ಬರುತ್ತೆ? ಈಗ ಇರುತ್ತೆ, ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಅದ್ರ ಬಗ್ಗೆ. ಗಡ್ಡೆ ತಗೊಂಬಂದ್ ಹಚ್ಚಿದ್ವಿ. ಗಡ್ಡೆ ಎಲ್ಲಿ ತಗೊಂಬಂದ್ರಿ? ಕರ್ಕೇಳಿ ಕರ್ಕೇಳಿ. ಅಂದ್ರೆ ಅದ್ ಹೆಂಗ್ ಕ್ವಿಂಟಲ್ ಲೆಕ್ಕ, ಕೆಜಿ ಲೆಕ್ಕ, ಏನ? 1 ಚೀಲಕ್ಕೆ 100 ರೂಪಾಯಿ ಒಂದ್ ಪ್ಯಾಕೆಟ್. ಎಷ್ಟು ಕೆಜಿ ಬರುತ್ತೆ ಅದು? ಒಂದ್ 45 ಕೆಜಿ ಬರುತ್ತೆ. 40 ರಿಂದ 50 ಕೆಜಿ ಬರುತ್ತಾ? ಎಷ್ಟು ಅಂದ್ರೆ ಇದು ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಒಂದ್ 2 ವರ್ಷ ಆತ. 2 ವರ್ಷ ಆಯ್ತು ಮಾಡಿ. ಇದು ಸ್ಟಾರ್ಟಿಂಗ್ ಇಂದಾನು ಸ್ವಲ್ಪ ನಮ್ ರೈತರಿಗೆ ಮಾಹಿತಿ ಕೊಟ್ಬಿಡ್ರಿ. ಸ್ಟಾರ್ಟಿಂಗ್ ಏನೇನ್ ಮಾಡಿದ್ರಿ? ಸ್ಟಾರ್ಟಿಂಗ್ ಎಲ್ಲ ನೇಗಿಲಿ ಹೊಡೆದು ಭೂಮಿನ ಹೆಂಗ್ ಅದ ಮಾಡಿದ್ರಿ? ಅಲ್ಲಿಂದನ ಶುರು ಮಾಡ್ರಿ. ಭೂಮಿ ನೇಗಿಲಿ ಹೊಡೆದ ಅದ ಮಾಡಿ ಕೊಂಟಿ ರೋಟೋವೇಟರ್ ಹೊಡೆದ. ಎಷ್ಟು ಫೀಟ್ ಗ್ಯಾಪ್ ಕೊಟ್ಟು ಹಚ್ಬೇಕ್ರಿ ಇದು? 3-4 ಫೂಟ್ ಕೊಟ್ಟು ಹಚ್ಚಿವ್ರಿ. 3 ಫೀಟ್ 4 ಫೀಟ್ ಕೊಡ್ತೀರಿ. ಇವಾಗ ಎಷ್ಟು ಕೊಟ್ಟಿರಿ? ನೀವ್ ಎಷ್ಟು ಬಿಟ್ರಿ ಲೈನ್ಗೆ? ನಾವು 4 ಫೂಟ್ ಲೈನ್ ಇಂದ ಲೈನ್ಗೆ 4 ಫೂಟ್ ಬಿಟ್ಟಿವಿ. ಆಮೇಲೆ ಅಗಿಯಿಂದ ಅಗಿಗೆ ಎಷ್ಟು ಗ್ಯಾಪ್ ಕೊಡ್ತೀರಿ? 1 ಫೂಟಿಗೆ 1 ಅಗಿ. 1 ಫೀಟ್ಗೆ 1 ಅಗಿ ಹಚ್ಚಿರಿ? 1 ಫೂಟಿಗೆ 1 ಅಗಿ ಹಚ್ಚಿ. ಪರವಾಗಿಲ್ಲ. ಆಮೇಲೆ ನೀವು ಎಷ್ಟು ವರ್ಷ ಆಯ್ತು ಬೇಸಾಯ ಮಾಡಕತ್ತಿ? ಈ ಹೂವಿನ ಬೇಸಾಯ ಮಾಡಕ್ ಅಂತಂದ್ರೆ 2 ವರ್ಷ 3 ವರ್ಷ ಆತ್ರಿ. ಸಗಣಿ ಗೊಬ್ಬರ ಹಾಕಿದ್ವಿ. ಫಸ್ಟ್ ಹಾಕಿದ್ವಿ ಸಗಣಿ ಗೊಬ್ಬರ ಹಾಕ್ಬೋದು. ಸಗಣಿ ಇವಾಗ DAP ಅದ ಹಾಕದೆ ಬರೀ ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಹಾಕಿ ಅದನ್ನೇ ಮೇಂಟೈನ್ ಮಾಡ್ಬೋದಾ? ಮೇಂಟೈನ್ ಮಾಡ್ಬೋದು. ಆಮ್ಯಾಗ ಲೇಟ್ ಆಗಿ ಬರುತ್ತೆ. ಲೇಟ್ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತಾ? ಯೂರಿಯಾ ಹಾಕಿದ್ರೆ ಸ್ವಲ್ಪ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಗ್ರೋತ್ ಆಗಿ ಬರುತ್ತೆ. ಮತ್ತೆ ಹೇಳ್ರಿ ಮತ್ತೆ ಮಾಹಿತಿ ನಮ್ಮ ರೈತರಿಗೆ. ಇದನ್ನ ಬೆಳಿಬೇಕನ್ನೋರು ಮತ್ತೆ ಯಾರ ಇಲ್ಲಿ ನಮ್ ಸೈಡ್ ನಿಮ್ಮನ್ನ ನೋಡಿ ಬೇರೆ ಮತ್ತೆ ಹಚ್ಚಿದಾರ? ಇದು ಯಾರ ಹಚ್ಚಲ್ರಿ ಈ ಕಡೆ. ಯಾರ ಹಚ್ಚಿಲ್ಲ, ನೀವು ಒಬ್ಬರೇ ಈಗ ನಮ್ ಸೈಡ್. ಇದಕ್ಕ ಯಾವ್ಯಾವ ಎಣ್ಣೆ ಹೊಡಿತೀರಿ? ಇದಕ್ಕ ಡೆಲಿಗೇಟ್ ಮತ್ತೆ ಕೊರಜನ್. ಹಿಂಗ ರೋಗಕ್ಕೊಂದೊಂದು ಯಾವ ರೋಗ ಗೈಡೆನ್ಸ್ ಮಾಡಕ್ ಬರ್ತಾರ ಯಾರನ್ನ ಅಂಗಡಿಯವರು? ಅಂಗಡಿಯವ್ರು ಬರ್ತಾರ, 15 ಹೇಳ್ತಾರ. ಮತ್ತೆ ಅವ್ರ ತಗೊಂಬಂದ್ ಹೊಡಿದ್ರೆ ಕಂಟ್ರೋಲ್ ಆಗವಲ್ದ. ಯಾವ ಅವ್ರಿಗೆ ಇದಾಗಿದ್ದು ಹೇಳ್ಬಿಡ್ತಾರ. ನಿಮ್ಗೇನಪ್ಪ ಕೆಲಸ ಮಾಡೋದ್ ತಗೊಂಬಂದ್ ಹೊಡಿಬೇಕು. ಮತ್ತೇನೇನ್ ಬೆಳೆ ಬೆಳೆದಿರಿ ಹೊಲ್ದಾಗ? ನೆಲ್ಲು, ಕಬ್ಬು ಮತ್ತೆ ನನಗೆ ಎಷ್ಟು ಎಕರೆ ಹೊಲ ರೀ ನಿಮ್ದು? ಒಂದ್ 8 ಎಕರೆ ಐತಿ. 8 ಎಕರೆ. ಇಲ್ಲಿ ಎಷ್ಟು ಬರುತ್ತ್ರಿ ಈಗ ಸದ್ಯ? ಇಲ್ಲಿ ಒಂದ್ 3 ಎಕರೆ ಐತಿ. ಇಲ್ಲಿ 3 ಎಕರೆ. 3 ಎಕರೆದಾಗ ಏನೇನ್ ಬೆಳೆದಿರಿ? ಸುಗಂಧ, ಕಬ್ಬು. ಸುಗಂಧರಾಜು ಹಾಕಿರಿ ಫಸ್ಟ್, ಮತ್ತೆ ಕಬ್ಬು ಹಾಕಿರಿ. ಸ್ವಲ್ಪ ಗುಲಾಬಿ. ಹೌದು, ನೋಡ್ದೆ ಈ ಕಬ್ಬು. ಬರ್ರಿ ಹಂಗೆ ಹೋಗೋಣ. ಕಬ್ಬನ ಹಾಕ್ಬಿಟ್ರಿ ಇಷ್ಟ್ರಾಗ. ಕಬ್ಬೆಲ್ಲ ಎಲ್ಲಿ ಕಳಿಸ್ರಿ? ಕಬ್ಬು ಎಲ್ಲಿ ಕಳಿಸ್ರಿ? ಕಬ್ಬು ಇಲ್ಲಾರ ಕೆಬ್ಬಿನ ಬೈಲಾರಿಗೆ ಅವ್ರಿಗೆ ಕಡ್ದು ಕೊಟ್ಟಿ. ಸ್ವಲ್ಪ ಹಾಕೊಂಡಿರಿ ಅದಕ್ಕೆ ಅವ್ರಿಗೆ. 3 ಎಕರೆದಾಗ ಸ್ವಲ್ಪ ಹಾಕೊಂಡಿವ್ರಿ. ಅದ 3 ಟನ್ ಆಗಿದೆ. 3 ಟನ್ ವರೆಗೂ ಬರುತ್ತೆ. ಒಂದ್ಸಲ ಕಟಿಂಗ್ ಮಾಡಿದ್ರೆ? ಕಟಿಂಗ್ ಮಾಡಿದ್ರೆ 3 ಟನ್ ಆಗತ್ತೆ. ಇಲ್ಲ ಸುಮಾರು ಬೆಳೆಗಳನ್ನ ಬೆಳೆದಾರ. ಅದನ್ನೆಲ್ಲ ಇವತ್ತು ತೋರಿಸ್ತಾರ ನಮ್ಗೆ. ನೋಡ್ರಿ, ಕೊನೆವರೆಗೂ ನೋಡ್ರಿ ವಿಡಿಯೋನ. ನಡೀರಿ ಮತ್ತೇನೇನ್ ಬೆಳೆದವು ಅವನ್ನ ತೋರಿಸ್ಬೋದು. ಈ ಸುಗಂಧರಾಜ್ ಹೂದು ರೇಟ್ ಹೆಂಗ್ ತಗೊಂಡಿರಿ ಸ್ಟಾರ್ಟಿಂಗ್ ಇಂದ ನೀವು?
ಎಷ್ಟು ದಿನಕ್ಕೆ ಎಷ್ಟು ಕೆಜಿ ಹಾಕ್ತಿರಿ? ದಿನಕ್ಕ ಫಸ್ಟ್ 5-6 kg 7 kg 8 kg 10 kg 20 kg ತನ ಸ್ಟಾರ್ಟಿಂಗ್ ಒಳಗ ಆಮೇಲೆ ಹೋಗ್ತಾ ಹೋಗ್ತಾ 20-30 kg 40 kg ತನ ಬಂತ್ರಿ. ಒಳ್ಳೆ ರೇಟ್ ಒಳ್ಳೆ ಬೆಲೆ ಸಿಗೋದು ಇವುಗೆ ಯಾವ ಟೈಮಲ್ಲಿ? ಹಬ್ಬದಾಗ ಟೈಮ್ನಾಗ ರೇಟ್ 200 150 200 150 ತನ ದುಡಿದ್ರಿ ಕೆಜಿಗೆ. ಬಿಡಿದಿಂದಾಗ 40-50 ಕೊಟ್ಟಿರಿ. ಇವಾಗ ಸದ್ಯ ಎಷ್ಟು ಪ್ರೆಸೆಂಟ್ ಎಷ್ಟು ಕೊಡಕತ್ರಿ ಈಗ? ಈಗ 100 ರೂಪಾಯಿ ತಗಂತಾರ. 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ. ಎಷ್ಟು ಕೆಜಿ ವರೆಗೂ ಕೊಡ್ತೀರಿ ಇವಾಗ? ಈಗ 10 12 13 14 kg ತನ ಬರ್ತದೆ. 14 kg ಅಂದ್ರೆ 1500 1400 ದುಡಿಮೆ ಆತಲ್ರಿ. 45,000 ಯಾವ ಇಂಜಿನಿಯರ್ ದುಡಿಯಲ್ಲ ಅಷ್ಟು ದುಡಿಯಕತ್ತೀರಿ. ಒಳ್ಳೆ ರೈತಾಪಿ ಒಳಗ ಐತಿ. ಮಾಡಿದ್ರ ಐತಿ. ಮಾಡಿದ್ರ ದುಡಿದ್ರ ಐತಿ. ಕಷ್ಟಪಟ್ಟು ದುಡಿದ್ರ ಐತಿ. ಕಷ್ಟಪಟ್ಟು ದುಡಿದ್ರ ಐತಿ. ಈಗ 10 ಎಕರೆ 20 ಎಕರೆ ಜಮೀನ್ ಐತಿ, ನನ್ನಿಂದ ಏನು ಆಗಲ್ಲ ಅನ್ನೋರಿಗೆ ನೀವು ಮಾದರಿ ಆದ್ರಿ ಈಗ. ಹೌದು ಸರ್. ಬರ್ರಿ ಅದೊಂದ್ ಸ್ವಲ್ಪ ಏನೇನ ಬೆಳೆ ಅದಾವ ಅಂದ್ರಿ ಅವನ್ ಸ್ವಲ್ಪ ತೋರಿಸ್ಬಿಡು. ಬರ್ರಿ ಗುಲಾಬಿ ಹಚ್ಚಿರಿ ಒಂದ್ ಸ್ವಲ್ಪ. ಗುಲಾಬಿನ ಹಾಕಿರಿ? ಬರ್ರಿ ಏನೇನೈತಿ ಅದೆಲ್ಲ ತೋರಿಸ್ಬಿಡು ಬರ್ರಿ. ಈ ಗುಲಾಬಿನ ಆಗಲೇ ಹೂ ಬಿಟ್ಬಿಡತ್ತಲ್ರಿ. ಎಷ್ಟು ದಿವ್ಸದ ಐತ್ರಿ ಗಿಡ ಇದು? ಇದು ಒಂದ್ 2 ತಿಂಗಳ ಹತ್ರ ಹೆಚ್ಚಿ. 2 ತಿಂಗಳದೈತಿ ಇದನ್ನ? ಹ್ಞೂನ್ರಿ. ಅಡ್ಡಿಲ್ಲ. ಇಷ್ಟೇ ಈ 3 ಎಕರೆ ಜಮೀನ್ ಒಳಗ ನೀವು ಸಿಕ್ಕಾಪಟ್ಟೆ ಬೆಳೆ ಬೆಳೆದ್ರಿ. ಪ್ಯಾರ್ಲ ಹಾಕಿವ್ರಿ, ನಿಂಬೆ ಹಾಕಿವಿ. ಪ್ಯಾರ್ಲ ಗಿಡನ ಐತಿ, ಬಾಳೆ ಹಾಕಿವಿ. ಪ್ಯಾರ್ಲ ನಿಂಬಿ ತೆಂಗಿನ ಹಾಕ್ಬಿಟ್ರಿ. ತೆಂಗು ಹಾಕಿವ್ರಿ. ಯಾವ್ದು 1 ಫೀಟ್ ಜಾಗನು ವೇಸ್ಟ್ ಮಾಡಿಲ್ಲ ನೀವು? ಎಲ್ಲಾ. ಬೋರ ಎಷ್ಟಿದಾವ್ರಿ ನಿಮ್ಮ? 3 ಬೋರ್ವೆಲ್ ಅದಾವ್ರಿ. 3 ಬೋರ್ವೆಲ್ ಐತಿ. ನೀರು ನಿಮ್ ಚಲೋ ಅದಾವ? 2 ಇಂಚ್ ಅದಾವ್ರಿ. ಅಡ್ಡಿಲ್ಲ. ಮತ್ತೆ ಬಾಳೆನ ಹಾಕಿರಿ? ಬಾಳೆ ಗಿಡನ ಅದಾವು? ಬಾಳೆ ಗಿಡ, ಕರಿಬೇವು, ಮತ್ತೆ ನುಗ್ಗಿ ಒಂದೊಂದಾಗಿ ನೀರ್ಲ ಹಣ್ಣು, ನೀರ್ಲಿ ಗಿಡನ ಹಾಕಿರಿ. ಹ್ಞೂನ್ರಿ. ಇದು ನಿಂಬೆ ಯಾವಾಗ ಕಾಯಿ ಬಿಡೋದ್ರಿ? ಇದು ಸ್ಟಾರ್ಟಿಂಗ್ ಆಗಿಲ್ರಿ, ಈಗ ಒಂದೊಂದ್ ಬಿಡಾಕ್ ಕುಂತೈತಿ. ಇನ್ ಮ್ಯಾಕ ಸ್ಟಾರ್ಟಿಂಗ್ ಆಕೈತಿ. ಸ್ಟಾರ್ಟ್ ಆಗುತ್ತೆ ಇವಾಗ. ಸ್ಟಾರ್ಟ್ ಆಗುತ್ತೆ ಇದು. ಕಾಪ್ ಐತಿ? ಐತ್ರಿ. ಹೂ ಐತಿ. ಕಾಯಿ ಅಲ್ಲೊಂದ್ ಐತಿ ಕಾಯಿ. ನೋಡ್ರಿ 1 ಫೀಟ್ ವೇಸ್ಟ್ ಮಾಡಿಲ್ಲ ನಮ್ಮ ರೈತ. 10 ಎಕರೆ 20 ಎಕರೆ ಇದ್ರು ಒಬ್ಬೊಬ್ರು ಮಾಡಕ್ ಆಗ್ಲಾರ್ದ ಹಂಗೆ ಬಿಟ್ಕೊಂಡ್ಬಿಟ್ಟಿರ್ತಾರ, ವೇಸ್ಟ್ ಮಾಡ್ಬಿಟ್ಟಿರ್ತಾರ. ನೋಡ್ರಿ ನೆರಳೇನ ಹಾಕಿರಿ? ನೀರಳ ಹಾಕಿವ್ರಿ. ನೇರಳೆ, ಬಾಳೆ, ಅಲ್ಲೊಂದ್ ಬಾಳೆನ ಹಾಕಿರಿ. ಕರಿಬೇವು ಹಾಕಿವ್ರಿ. ಕರಿಬೇವು ಗಿಡ ಎಲ್ಲ ಐತ್ರಿ? ಅಲ್ಲೇ ಐತಿ ನೋಡ್ರಿ. ಇಲ್ಲೇ ಐತಿ ಕರಿಬೇವು. ನೋಡ್ರಿ ಕರಿಬೇವು ಗಿಡ ಎಲ್ಲ ಹಾಕ್ಬಿಟ್ಟಾರ. ಇದು ಏನು ಸಂತಿಗೆ ನೀವೇ ತಗೊಂಡ್ ಹೋಗ್ತೀರಾ? ಅವ್ರು ಬಂದ್ ತಗೊಂಡ್ ಹೋಗ್ತಾರ್ರಿ? ನಾವ ಸಂತಿಗೆ ತಗೊಂಡ್ ಹೋಗ್ತೀವ್ರಿ. ಸಂತಿಗೆ ವಾರಕ್ಕೊಂದ್ಸಲ ಸಂತಿಗೆ ನೀವೇ ತಗೊಂಡ್ ಹೋಗ್ಬಿಡ್ತೀರಾ? ವಾರಕ್ಕೊಂದ್ ಸಂತಿಗೆ ನಾವ್ ತಗೊಂಡ್. ನುಗ್ಗೆ ಗಿಡನ ಹಾಕಿರಿ? ನುಗ್ಗಿ ಗಿಡನ ಹಾಕಿ. 1 ಫೀಟ್ ಜಾಗನೂ ವೇಸ್ಟ್ ಮಾಡಿಲ್ಲ. ಬರ್ರಿ ಬಾಳೆ ಐತಿ, ಬಾಳೆನು ತೋರಿಸ್ತೀನಿ. ಮತ್ತೇನ್ ಹಾಕಿರಿ? ಮತ್ತೆ ನುಗ್ಗಿ, ತೆಂಗಿನ ಗಿಡ. ತೆಂಗಿನ ಗಿಡ ನೋಡ್ದೆ. ಆ ಕಡೆ ತುಪ್ರಿಕಾಯಿ ಐತಿ, ನಿಮ್ದ ಅನ್ಸುತ್ತ ಅದನ್ನ? ತುಪ್ರಿಕಾಯಿ ಹಾಕಿವ್ರಿ. ನಡೀರಿ ಅದೊಂದು ತೋರ್ಸೋಣ. ಬದ್ನಿ ಗಿಡನ ಹಾಕ್ಬಿಟ್ಟಿರಿ? ಬದ್ನಿ ಗಿಡನ ಹಾಕಿವ್ರಿ. ಕಾಯಿ ಸ್ಟಾರ್ಟ್ ಆಗೈತಿ? ಸ್ಟಾರ್ಟ್ ಆಗೈತ್ರಿ ಕಾಯಿ. ಎಷ್ಟು ದಿವಸದ ಐತ್ರಿ ಇದು? ಇದು ಒಂದ್ 2 ತಿಂಗಳದ ಐತಿ. 2 ತಿಂಗಳದ ಐತಿ. ಎಷ್ಟು ಇದು ವಾರ ಹರಿತೀರಾ? ವಾರಕ್ಕೆ 2 ಸಲ 3 ಸಲ ಹರಿತೀರಿ? ವಾರಕ್ಕೆ 3 ಸಲ ಹರಿತೀರಿ. ವಾರಕ್ಕೆ 3 ಸಲ ಹರಿತೀರಿ. 5 ಬಾಕ್ಸ್ 6 ಬಾಕ್ಸ್ 10 ಬಾಕ್ಸ್ 10 ಬಾಕ್ಸ್ ತನ. ಮತ್ತೆ ಮೆಣಸಿನ್ಕಾಯಿನ ಹಾಕಿರಿ? ಮೆಣಸಿನ್ಕಾಯಿನ ಹಾಕಿರಿ. ಇದು ಹರಿಯದಂಗೆ ಇದು ವಾರಕ್ಕೊಮ್ಮೆ ಹಾಕೊಂಡಿರ? ಇದನ್ನ ವಾರಕ್ಕೊಮ್ಮೆ ಹರಿಯಾದ್ರೆ ಹಣ್ಣಗಾಯಿಗ ಆಮ್ಯಾಗ ಬಿಡ್ಬೇಕಂತಂದ ಮೊದ್ಲಾಗ ಫಸ್ಟ್ ಹರಿದು ಮಾರಿಬಿಟ್ರಿ? ಈಗ ಹರಿದು ಮಾರಿ ಈಗ ಹಣ್ಣಗಾಯಿ ಬಿಡಾಕತ್ರಿ? ಹಣ್ಣಗಾಯಿ ಬಿಡಾಕಂತಾರ. ಬರ್ರಿ ಮತ್ತೇನೈತಿ ತೋರ್ಸ್ರಿ. ಇದು ದನಕ್ ಮೇವ್ ಹಾಕಿರಿ? ದನಕ್ ಮೇವ್ ಹಾಕಿವ್ರಿ. ದನ ಎಷ್ಟಿದಾವ್ರಿ ನಿಮ್ಮ? ದನ ಒಂದ್ 8-10 ಅದಾವ್ರಿ. 8-10 ದನ ಇದಾವ? 2 ಆಕಳ 2 ಹೋರಿ 2 ಎತ್ತು. 2 ಎತ್ತು ಎಲ್ಲ ಮಾಡಿರಿ? ಎಲ್ಲಾ ಮಾಡಿರಿ. ಒಬ್ಬ ರೈತಗ ಎಷ್ಟ್ ಎಕರೆ ಒಂದ್ ಮನಿ ನಡ್ಸಕ್ ಎಷ್ಟ್ ಎಕರೆ ಸಾಕಂತೀರಿ? ಒಂದ್ 2-3 ಎಕರೆ ಇದ್ರ ಒಂದ್ ಮನಿ ಕುಟುಂಬ ಬೇಕಾದಂಗ ನಡಿತೈತಿ. 2 ರಿಂದ 3 ಎಕರೆ ಇದ್ರ ದನ, ಆಡು, ಕೋಳಿ, ನಾಯಿ ಎಲ್ಲಾ ಸಾಕಿದ್ರ? ಎಲ್ಲಾ ಸಾಕಿರಿ? ಕೋಳಿನೂ ಸಾಕಿರಲ್ಲ? ಕೋಳಿನ ಸಾಕಿರಿ. ಕೋಳಿ ಕುರಿ ಸಾಕಿರಿ?
ಕುರಿ ಸಾಕಿದ್ವಿ ಕೊಟ್ಟಿ ಬರ್ರಿ ತರ್ಬೇಕು. ಬರ್ರಿ ಇಲ್ಲಿ ತುಪ್ರಿಕಾಯಿ ಐತಿ, ತುಪ್ರಿಕಾಯಿ ಬಗ್ಗೆ ಸ್ವಲ್ಪ ತೋರ್ಸೋಣ. ತುಪ್ರಿಕಾಯಿ, ಟೊಮೆಟೊ ಏನೇನ್ ಹಾಕ್ಬಿಟ್ಟಿರಿ? ಟಮಾಟೆ ಹಾಕಿವ್ರಿ, ಮೆಣಸಿನ್ಕಾಯಿ ಹಾಕಿವಿ. ಟೊಮೆಟೊ ಆಗಿನ ಹಾಕಿರಿ, ಮೆಣಸಿನಾಗಿ ಇಲ್ಲಿನ ಅದಾವ. ಮೆಣಸಿನ್ಕಾಯಿ ಹಾಕಿವ್ರಿ. ನಾನು ಇದು ನೀವು ಮನಿಗೆ ಎಷ್ಟು ಹಾಕೊಂಡಿರೋನಂತ ಮಾಡಿದ್ದೆ, ಬಾಳ ಹಾಕಿರಿ. ಬಾಳ ಹಾಕಿವ್ರಿ, ಬಾಳ ಇದಾವ. ತುಪ್ರಿಕಾಯಿ ನೋಡ್ರಿ, ತುಪ್ರಿಕಾಯಿನೂ ಹಾಕ್ಯಾರ. ಮನಿಗೆ ಒಂದ್ ಮನಿ ನಡ್ಸ, ಮನಿಗೆ ಏನೇನ್ ಬೇಕು ಎಲ್ಲಾ ತರಕಾರಿ ಎಲ್ಲಾ ತರಕಾರಿನೂ ಬೆಳೆದ್ ಬಿಟ್ರಿ. ಇದು ತುಪ್ರಿಕಾಯಿ ಇದು ಎಷ್ಟು ದಿನಕ್ಕೊಮ್ಮೆ ಹರಿತ್ರಿ? ಅದನ್ನ ವಾರಕ್ಕೊಮ್ಮೆ ಇರ್ತೀವ್ರಿ, 2 ದಿನಕ್ಕ 3 ದಿನಕ್ಕ. 2 ದಿನ 3 ದಿನಕ್ಕೆ ಹರಿತ್ರಿ ಇದನ್ನ? ಹ್ಞೂನ್ರಿ. ಮತ್ತೇನೇನದವ್ರಿ? ಮತ್ತೇನಿಲ್ರಿ, ಟಮಾಟಿ, ತುಪ್ರಿಕಾಯಿ, ಮೆಣಸಿನ್ಕಾಯಿ. ಟೊಮೆಟೊ, ತುಪ್ರಿಕಾಯಿ. ಮತ್ತೆ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಎಲ್ಲಾದ ಮಾಡ್ಕೊಂಡವ್ರ ಅನುಕೂಲ ಆಕೈತ್ರಿ, ಎಲ್ಲಾರ್ಗಿ ಸೌಲಭ್ಯ, ಮನಿಗೆ ತರಕಾರಿ ತಿನ್ನಾಕ ಉಣ್ಣಾಕ ಎಲ್ಲದಕ್ಕ ಕೊಣಕನ ಹಂಗಲ್ಲ. ಹೊಲ ಇತ್ತ ಅಂದ್ರೆ ಎಲ್ಲಾದ ಮಾಡ್ಕೊಂಡ್ ಬೆಳಕಂದ ಊಟ ಮಾಡ್ಬೋದು. ಕೋಳಿ ಎಷ್ಟು ಸಾಕಿರಿ ನೀವು? ಕೋಳಿ ಒಂದ್ 40 ಕೋಳಿ ಹಾಕವ್ರಿ. 40 ಕೋಳಿನೂ ಸಾಕಿರಿ? 40 ಕೋಳಿನ ಸಾಕಿ. ಕೋಳಿ ತೋರ್ಸಕ್ ಈಗ ಸಿಗಲ್ಲ ಅವು? ಸಿಗಲ್ರಿ, ಗಿಡದಾಗ ಕುಂತಾವ ಅಲ್ಲೇ. ಗಿಡದಾಗ ಅಲ್ಲಿಷ್ಟು ಇರ್ತಾವ. ಹ್ಞೂ. ಹೇಳ್ರಿ ನಮ್ಮ ರೈತರಿಗೆ ಕೊನೆಯದಾಗಿ ಒಂದ್ ಮಾತು ಹೇಳ್ಬಿಡ್ರಿ. ಎಷ್ಟು ಒಂದ್ ಮನಿ ನಡ್ಸಕ ಎಷ್ಟೆಲ್ಲಾ ಕಷ್ಟ ಪಡ್ತೀರಿ? ಎಲ್ಲಾ ಕಷ್ಟ ಬಿಟ್ರೆ ಎಲ್ಲದ ಸುಖ ಐತ್ರಿ, ಕಷ್ಟ ಬಿಡ್ಲಾರದ ಯಾವ್ದ ಬರಲ್ಲ. ಹೌದೌದು. ತುಂಬಾ ಮಾಹಿತಿ ಕೊಟ್ರಿ ಮಾರುತೇಪರ, ಧನ್ಯವಾದಗಳು ನಿಮ್ಗ. ತುಂಬಾ ಥ್ಯಾಂಕ್ಸ್ ರೀ. ಧನ್ಯವಾದ. ನಾವ್ ಹೇಳ್ಬೇಕ್ರಿ ಧನ್ಯವಾದಗಳು, ನಾವ್ ಹೇಳ್ಬೇಕು ನಿಮ್ಗ.